ಹಲೋ ಗಾಯ್ಸ್, ನಾನು ನಿಮ್ಮ ಲಿಖಿತ್ ಕನ್ನಡಿಗ. ಹೇಳಿದ್ದೆ ಅಲ್ವಾ, ಬನ್ನಿ ಅನ್ಬಾಕ್ಸ್ ಮಾಡೋಣ. ಎಷ್ಟೋ ವರ್ಷದ ಕನಸು ನನಸಾಗಿದ್ದ ದಿವಸ ಇವತ್ತು. ಮುಗಿಸ್ಕೊಂಡು ಬೆಳಗ್ಗೆನೇ ಎದ್ದು ತಿಂಡಿ ಮಾಡಿಕೊಂಡು ಕಾರ್ ತಗೊಂಡು ಹೊರಟು ಹೋಗಿ ಪೆಟ್ರೋಲ್ ಎಲ್ಲ ಹಾಕಿಸ್ಕೊಂಡು ಬಂದಿದ್ದು ಮನೆಗೆ ಬಂದು ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಇರ್ಪು ಫಾಲ್ಸ್ಗೆ ಹೋಗೋಣ ಅಂತ ಹೊರಟು. ನಿನ್ನದೇ ಯೋಚನೆ ನಿನ್ನದೇ ಯೋಚನೆ ಕಣ್ಣಿನ ಅಂಚಿಗೆ ಬಂದಿರೋ ಮೋಡಕ್ಕೆ ನಿನ್ನದೇ ಯೋಚನೆ ನಿನ್ನದೇ ಯೋಚನೆ. ದಾರಿಲಿ ನಾಗರಹೊಳೆ ಫಾರೆಸ್ಟ್ ಇದ್ದಿದ್ದರಿಂದ ಒಳಗಡೆ ಹೋಗಿದ ತಕ್ಷಣ ನಮ್ಮ ಫಸ್ಟ್ ಕಾಣಿಸಿದ್ದು ಜಿಂಕೆ. ಅದಾದಮೇಲೆ ಹದ್ದು ಥರದ್ದು ಒಂದು ಹಕ್ಕಿ ಕಾಣಿಸ್ತು. ಇವೆರಡನ್ನೂ ನೋಡಿಕೊಂಡು ನಾವು ಕುಟ್ಟಾಗಿ ಎಂಟ್ರಿ ಅದು. ಕುಟ್ಟಾಲಿ ಎಲ್ಲ ತಿಂಡಿ ಮಾಡ್ಕೊಂಡು ಇದೆಲ್ಲ ನೋಡಿಕೊಂಡು ನಾವೀಗ ಹೊರಡ್ತಾ ಇರೋದು ಇರ್ಪು ಫಾಲ್ಸ್ ಕಡೆ. ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಲಿಖಿತ್ ಕನ್ನಡಿಗ. ಇದು ಇರ್ಪು ಫಾಲ್ಸ್ ವ್ಲಾಗ್ ಪಾರ್ಟ್ 2 ಆಗಿರುತ್ತೆ. ಲೆಟ್ಸ್ ಸ್ಟಾರ್ಟ್. ಮುಂಜಾನೆ ಮಂಜಲ್ಲಿ ಮುಸ್ಸಂಜೆ ತಿಳಿತಂಪಲ್ಲಿ ಓ ಒಲವೇ ನೀನಲ್ಲಿ ಹುಡುಕಾಟ ನಿನಗಿನ್ನಲ್ಲಿ ನನ್ಯದೆಯೊಳಗೆ ನೀಳಿದು ಜಡಮನದ ಮೌನ ಮುರಿದು ಬಿಸಿ ಉಸಿರನ್ನು ನೀ ಬಗೆದು ನಿಟ್ಟುಸಿರನ್ನು ನೀ ತೆಗೆದು ನನ್ನೊಮ್ಮೆ ಆವರಿಸು ಈ ಬೇಗೆ ನೀ ಹರಿಸು ಮನದಾಳದ ಉಲ್ಲಾಸಲಿ. ಕುಂತಲ್ಲು ನೀನೆ ನಿಂತಲ್ಲು ನೀನೆ ಎಲ್ಲೆಲ್ಲೂ ನೀನೆ ಸಖಿ. ಕಣ್ಣಲ್ಲೂ ನೀನೆ ಕನಸಲ್ಲೂ ನೀನೆ ಎಲ್ಲೆಲ್ಲೂ ನೀನೆ ಸಖಿ. ಸ್ವಲ್ಪ ಜನ ಸೆಲ್ಫಿಗೋಸ್ಕರ ಈ ಥರ ಎಲ್ಲ ಮಾಡಕ್ಕೆ ಹೋಗ್ತಾರೆ. ಈ ಥರ ಎಲ್ಲ ಮಾಡಕ್ಕೆ ಹೋಗ್ಬಿಡಿ. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಪ್ರಾಣ ಕಳ್ಕೊಳ್ಳೋ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಬರ್ತಾ ನಾಗರಹೊಳೆಯಲ್ಲಿ ನಮಗೆ ಕಾಡೆಮ್ಮೆ ಸಿಕ್ಕಿತ್ತು. ಕಾಡೆಮ್ಮೆನೆ ನಮ್ಮ ಅಕ್ಕ ಏನಂತ ಕೇಳ್ತಿದ್ದಾಳೆ ನೋಡಿ. ಹಲೋ, ಎಕ್ಸ್ಕ್ಯೂಸ್ ಮೀ. ಹಲೋ, ಆನೆ ಆನೆ ಎಲ್ಲಿರ್ತಾವ ಆನೆ? ನನ್ನೆಲ್ಲ ಕನಸನ್ನು ನಿನದಂದು ನೀ ತಿಳಿದಿದ್ದೆ. 108 ನೋವಲ್ಲೂ ನೀ ಬಂದು ಜೊತೆಯಿದ್ದೆ. ಕಾರ್ಮೋಡ ಕವಿದ ಮನಕ್ಕೆ ಹೊಸ ಬೆಳಕು. ಓಕೆ, ಇವತ್ತಿನ ಬ್ಲಾಗ್ ಇಷ್ಟೇ. ನೆಕ್ಸ್ಟ್ ವ್ಲಾಗ್ ಸಿಗೋಣ. ಬಾಯ್.